ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಅನ್ನು ನೀಡಿರುವಂತದ್ದು ತಪ್ಪು ಮಾಹಿತಿ ಕೊಡೋದು ಸರಿಯಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆರ್ಎಸ್ಎಸ್ ಆದಾಯದ ಮೂಲದ ಬಗ್ಗೆ ಮಾಹಿತಿ ಕೊಡಬೇಕು, ರಿಜಿಸ್ಟರ್ ಆಗದೆ ಇರೋ ಬಗ್ಗೆ ಪಬ್ಲಿಕ್ನಲ್ಲಿ ಹೇಳಲಿ, ಚರ್ಚೆಗೆ ಬರಲಿ, ಎಲ್ಲೋ ಕುಳಿತು ಮಾತಾಡೋದಲ್ಲ, ದೇವಸ್ಥಾನಗಳ ಹುಂಡಿಯ ಲೆಕ್ಕವನ್ನು ಕೊಡಬೇಕು, ಆರ್ಎಸ್ಎಸ್ನವರು ದೇವರಿಗಿಂತ ದೊಡ್ಡವರ ಅಂತ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿರುವಂಥದ್ದು ಮೋಹನ್ ಭಾಗವತ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ. ನಿನ್ನೆ ಮೋಹನ್ ಭಾಗವತ್ ಅವರು ಹೇಳಿಕೆ ನೀಡಿದ್ರು, ತಮ್ಮ ಪಕ್ಷದ ನೋಂದಣಿ ಹಾಗೆ ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ, ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪಬ್ಲಿಕ್ ಟೆಂಪಲ್ಸ್ ಇರ್ಬೋದು, ಪ್ರೈವೇಟ್ ಹೆಲ್ಡ್ ಟೆಂಪಲ್ಸ್ ಇರ್ಬೋದು, ಒಂದೊಂದು ದೇಣಿಗೆನೂ ಕೂಡ ಅಕೌಂಟೇಬಲ್ ಇರಬೇಕು. ಈಗ ನಮ್ಮದ ಯಾವ ದೇಶದಲ್ಲಿ ದೇವರಿಗೆ ನಾವು ಹುಂಡಿ ಹಾಕ್ತೀವಿ, ಆ ಲೆಕ್ಕ ಕೊಡಬೇಕು. ಇವರೇನು ದೇವ್ರಿಗಿಂತ ದೊಡ್ಡವರ? ವಾಟ್ ಈಸ್ ದ ಥಿಂಗ್? ಇವರು ಸುಮ್ಮನೆ ಹೇಳೋದು ಕೇಸ್ ಪಟ್ನಾ ಯಾವುದೋ ಒಂದು ಹೈಕೋರ್ಟಿಗೆ ಹೋಗಿದ್ರು, ಅದು ಪಟ್ನಾ ಹೈಕೋರ್ಟ್ನಲ್ಲಿರೋ ಕೇಸ್ ಬೇರೆ, ನಾವು ಕೇಳ್ತಾ ಇರೋದು ಬೇರೆ. ಅದಕ್ಕೆಲ್ಲನೂ ಕೂಡ ನಾಳೆ ನಾಡೋದ್ರಲ್ಲೆಲ್ಲ ತರಿಸಿ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲದಕ್ಕೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಭಾಳ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಏನಿದೆ ನಮ್ಮದು, ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೋಡೋಣ, ವಿ ವಿಲ್ ಟೇಕ್ ಇಟ್ ಅಪ್. ಗುರುದಕ್ಷಿಣೆಗೆ ಆದಾಯ ತೆರಿಗೆ ವಿನಾಯಿತಿ ಇದೆ. ಈ ದೇಣಿಗೆ ಅದು ನೀವು ಗುರುದಕ್ಷಿಣೆನ ಅನ್ಬೋದು, ಬೇರೆ ಏನಾದರೂ ಅನ್ಬೋದು. ಹಂಗಂದರೆ ನಾಳೆ ನಾನು ಆಗಿರ್ಬೋದು, ನೀವಾಗಿರ್ಬೋದು, ಒಂದು ಬಾಡಿ ಆಫ್ ಇಂಡಿವಿಜುವಲ್ಸು ಅಥವಾ ಅಸೋಸಿಯೇಷನ್ ಆಫ್ ಪೀಪಲನ್ನು ಮಾಡ್ಕೊಂಡು ನಾನು ಗುರುದಕ್ಷಿಣಾನೇ ಅಂತೀನಿ. ಆದರೆ ಅವಾಗ ಬಿಡ್ತಾರಾ ಇಡಿ ಅವರು? ಅವಾಗ ಸರ್ಕಾರ ಒಪ್ಪುತ್ತಾ? ಏನು ಮಾತಾಡ್ತಾರೆ ಇವರು? ಕಾಮನ್ ಸೆನ್ಸ್ ಇದೆಯಾ? ಡಸ್ ಎನಿಬಡಿ ವಿತ್ ಅ ಲಿಟಲ್ ಬಿಟ್ ಆಫ್ ಅಪ್ಲಿಕೇಶನ್ ಆಫ್ ಲಾ ಆ್ಯಂಡ್ ಅಪ್ಲಿಕೇಶನ್ ಆಫ್ ಮೈಂಡಿಗೆ ಮಾತಾಡೋದಿಲ್ಲ. ಸುಮ್ಮನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.